ತಿರುಪತಿಯಲ್ಲಿ ಏನಾಗ್ತಾ ಇದೆ? ತಿರುಪತಿಯ ಪ್ರಸಾದ ಲಡ್ಡು ಕೌಂಟರ್ನಲ್ಲಿ ಶುದ್ಧೀಕರಣ ಕಾರ್ಯ ನಡೆಯಿತು. ಇವತ್ತು ಬೆಳಿಗ್ಗೆ 6 ಗಂಟೆಯಿಂದಲೂ ಕೂಡ ಶುದ್ಧಿ ಕಾರ್ಯ ನಡೆಸಲಾಯಿತು. ಪಂಚಗವ್ಯ ಗಂಗಾಜಲವನ್ನ ಪ್ರೋಕ್ಷಣೆ ಮಾಡಿ ಆ ಶುದ್ಧಿ ಕಾರ್ಯವನ್ನು ನಡೆಸಿದ್ರು. ತಿರುಪತಿ ತಿರುಮಲ ದೇಗುಲ ಆವರಣದಲ್ಲಿ ಒಂದು ಶಾಂತಿ ಹೋಮ ಕೂಡ ನಡೆಸಲಾಯಿತು. ತಿರುಪತಿಯಲ್ಲಿ ಬಹಳ ದೊಡ್ಡ ಮೆರಗಾಟ. ತಿರುಪತಿಯಲ್ಲೇ ಯಾಕೆ, ತಿರುಪತಿಯ ಭಕ್ತರು ಇಡೀ ದೇಶಾದ್ಯಂತ ವಿದೇಶಗಳಲ್ಲೂ ಕೂಡ ನೆಲೆಸಿದ್ದಾರೆ. ಎಲ್ಲರ ಮನಸ್ಸಿಗೆ ಭಾವನೆಗಳಿಗೆ ಧಕ್ಕೆ ತಂದಂತಹ ವಿಚಾರ ಇದು. ಲಡ್ಡುವಿನಲ್ಲಿ ಪ್ರಾಣಿಯ ಪ್ಯಾಡ್ಸ್ಗಳನ್ನ ಬಳಕೆ ಮಾಡಲಾಗಿತ್ತು ಅನ್ನುವಂತಹ ಆರೋಪ, ಅದಕ್ಕೆ ಸಿಕ್ಕಂತಹ ಗ್ರೌಂಡ್ ರಿಪೋರ್ಟ್. ಲಡ್ಡು ಪ್ರಸಾದಕ್ಕೆ ಈಗ ಪ್ರೋಕ್ಷಣೆ ಮಾಡಿದಂತೆ ನಾವು ಗಮನಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ ಆ ದೃಶ್ಯಗಳನ್ನು. ಆಗಮಶಾಸ್ತ್ರದ ಪ್ರಕಾರ ತಜ್ಞರ ಸಲಹೆಯ ಮೇರೆಗೆ ಈ ಹೋಮ ಹವನಗಳನ್ನು ಪ್ರೋಕ್ಷಣೆಯನ್ನು ಶುದ್ಧೀಕರಣ ಕಾರ್ಯವನ್ನು ನಡೆಸಲಾಯಿತು. ಪಂಚಗವ್ಯ ಗಂಗಾಜಲ ಪ್ರೋಕ್ಷಣೆ ಮಾಡಿ ಅಂದರೆ ಬರುವಂತಹ ಭಕ್ತಾದಿಗಳಿಗೆ ಒಂದು ಆಘಾತ ಏನಾಗಿದೆ, ಒಂದು ಅಪನಂಬಿಕೆ ಏನು ಮೂಡುತ್ತೆ ಪ್ರಸಾದದ ಬಗ್ಗೆ, ಅದು ಮೂಡಬಾರ್ದು. ಒಂದು ಸಮಾಧಾನ ತರಬೇಕು, ಜೊತೆಗೆ ಒಂದು ಧಾರ್ಮಿಕವಾದಂತಹ ಪದ್ಧತಿಯಂತೆ ಒಂದು ಶುದ್ಧೀಕರಣ ಕಾರ್ಯ ಕೂಡ ಆಗಬೇಕು ಅನ್ನುವಂತಹ ದೃಷ್ಟಿಯಿಂದ ಶಾಸ್ತ್ರ ಏನು ಹೇಳುತ್ತೋ ಆ ನಿಲುವಿನಲ್ಲಿ ಈ ತಿರುಮಲ ದೇಗುಲ ಆವರಣದಲ್ಲಿ ಇವತ್ತು ಬೆಳಗಿನಿಂದ ಕೈಂಕರ್ಯಗಳು ನೆರವೇರಿದವು. ಪ್ರಧಾನ ಅರ್ಚಕರ ನೇತೃತ್ವದಲ್ಲಿ ಲಾಡುಗಳಿಗೆ ಪಂಚಗವ್ಯ ಸಂಪ್ರೋಕ್ಷಣೆ ಆಯಿತು. ಎಲ್ಲೆಲ್ಲಿ ಈ ಅನ್ನ ಪ್ರಸಾದ ತಯಾರಿಕೆ ನಡೆಯುತ್ತೋ ಅಲ್ಲೂ ಕೂಡ ಪ್ರೋಕ್ಷಣೆಯನ್ನು ಮಾಡಲಾಯಿತು. ಅಂದರೆ ಈ ತುಪ್ಪದ ಬಳಕೆ, ಈ ಕಲಬೆರಕೆಯಾಗಿದೆ ಅನ್ನುವಂಥ ತುಪ್ಪ ಏನಿದೆಯಲ್ಲ, ಅದು ಎಲ್ಲೆಲ್ಲಿ ಬಳಕೆಯಾಗಿರಬಹುದು ಆ ಜಾಗಗಳಲ್ಲೂ ಕೂಡ ಸಂಪ್ರೋಕ್ಷಣೆಯನ್ನು ಮಾಡುವ ಮೂಲಕ ಶುದ್ಧೀಕರಣ ಕಾರ್ಯವನ್ನು ದೇಗುಲದ ಆವರಣದಲ್ಲಿ ನಡೆಸಲಾಗಿದೆ. ಬರುವ ಭಕ್ತಾದಿಗಳಲ್ಲಿ ಒಂದು ನಂಬಿಕೆ, ವಿಶ್ವಾಸವನ್ನು ಮೂಡಿಸುವಂಥದ್ದು, ಅವ್ರಿಗೊಂದು ಸಮಾಧಾನವನ್ನು ತರುವಂಥದ್ದು, ಆ ದೃಷ್ಟಿಯಿಂದ ಇವತ್ತು ಬೆಳಗಿನಿಂದ ಈ ಕೈಂಕರ್ಯವನ್ನು ನಡೆಸಲಾಗಿದೆ. ಅದರ ದೃಶ್ಯಾವಳಿಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಶಾಂತಿ ಹೋಮ ನಡೆದ ಬಳಿಕ ಇಡೀ ದೇವಾಲಯವನ್ನು ಶುದ್ಧಿಗೊಳಿಸುವಂಥ ಕಾರ್ಯಕ್ಕೆ TTDಯ ಆಡಳಿತ ಮಂಡಳಿ ಹಾಗೂ ಅಧಿಕಾರಿಗಳ ವರ್ಗ ಮುಂದಾಗಿರುವಂಥದ್ದು. ನಾವೀಗ ತಿರುಮಲದಲ್ಲಿರುವಂಥ ಲಡ್ಡು ವಿತರಣಾ ಕೇಂದ್ರಗಳಲ್ಲಿರುವಂಥದ್ದು. ಲಡ್ಡು ವಿತರಣಾ ಕೇಂದ್ರಗಳಲ್ಲೂ ಕೂಡ ಬಂದು ಶುದ್ಧಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅಂದರೆ ಶಾಂತಿ ಹೋಮ ಹವನಕ್ಕೆ ಇಡಲಾಗಿದ್ದಂಥ ನೀರನ್ನು, ಗೋಮೂತ್ರವನ್ನು, ಜೊತೆಗೆ ಬೇರೆ ಬೇರೆಯಾದಂಥ ಒಂದು ಪೂಜೆಗಳಲ್ಲಿ ಇಟ್ಟಿದ್ದಂಥ ನೀರನ್ನು ಸಿಂಪಡಣೆ ಮಾಡುವ ಮೂಲಕ ಶುದ್ಧಿ ಕಾರ್ಯ ಕೆಲಸಕ್ಕೆ ಈ ಒಂದು ತಿರುಪತಿಯ ಆಡಳಿತ ಮಂಡಳಿ ಮುಂದಾಗಿರುವಂಥದ್ದು. ಸಾಕಷ್ಟು ಜನ ಭಕ್ತರು ಕೂಡ ಇಲ್ಲಿ ಬಂದಿದ್ದಾರೆ. ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡೋಣ, ಏನು ಹೇಳ್ತಾರೆ ಅಂತ. ಸರ್, ಈಗ ಒಂದಷ್ಟು ಲಡ್ಡುನಲ್ಲಿ ಕಲಬೆರಕೆ ಆಗಿತ್ತು, ಕೊಬ್ಬಿನಾಂಶ ಇತ್ತು ಅನ್ನೋದು ದೃಢಪಟ್ಟಿದ್ದು. ಈಗ ಅದನ್ನು ಬದಲಾವಣೆ ಮಾಡಿದ್ದಾರೆ. ಈಗ ತಾವು ಲಡ್ಡುವನ್ನು ತಗೊಂಡಿದ್ದಾರೆ. ಮೊದಲು ತಿಂದಿದ್ದಕ್ಕೂ ಇವಾಗ ತಿಂದಿದ್ದಕ್ಕೆ ಹೇಗಿದೆ ಸರ್? ಮೊದಲಿಗೆ ಈಗ ಬಹಳ ವ್ಯತ್ಯಾಸ ಇದೆ. ಈಗ ನಾವು ಮೊದಲ ಕಲಬೆರಕೆ ಅಂತಿತ್ತು, ಈಗ ಏನಾದ್ರು ಹೋಮದು ಮಾಡಿ ತೀರ್ಥ ಪ್ರೋಕ್ಷಣೆಯನ್ನು ಮಾಡಿ ಶುದ್ಧ ಮಾಡಿದ್ದಾರೆ. ಮೊದಲಿಗೆ ಉಂಡಿಯಲ್ಲಿ ಬಹಳ ಬದಲಾವಣೆಯಾಗಿದೆ ಸರ್. ಎಲ್ಲೋ ಒಂದು ಕಡೆ ಆ ರೀತಿಯಾದಂಥ ಒಂದು ಕೊಬ್ಬಿನಾಂಶಗಳಿತ್ತು ಅಂತ ಆತಂಕ ಇತ್ತು. ಈಗ ವಿಶೇಷವಾದಂಥ ಹೋಮ ಪೂಜೆಗಳನ್ನು ಮಾಡಿದ್ದಾರೆ. ಸೊ ಈಗ ಭಕ್ತರಿಗೆ ತಮಗೇನು ಅನಿಸುತ್ತೆ? ಶ್ರೀನಿವಾಸನ ಆಶೀರ್ವಾದದಿಂದ ಎಲ್ಲರಿಗೆ ಒಂದು ಏನದ ಮೊದಲಿನ ನಂಬಿಕೆನೇ ಬರುತ್ತದೆ. ಹಾಗೇನೂ ಆಗಂಗಿಲ್ಲ, ಯಾವುದು ಏನೂ ವ್ಯತ್ಯಾಸ ಇಲ್ಲ. ಈಗೇನು ಲಡ್ಡು ಆದ ಅದು ಪ್ಯೂರ್ ಆಗಿದೆ, ಶುದ್ಧವಾಗಿದೆ. ಏನು ಗೊಂದಲ ಇಲ್ಲ, ಭಕ್ತರಲ್ಲಿ ಯಾವುದೂ ಆತಂಕ ಬೇಡ ಸರ್. ಅಂದರೆ ಒಂದಷ್ಟು ಆತಂಕ ಇತ್ತು ಸಹಜವಾಗಿ. ಮೊದಲಿನ ಲಡ್ಡುಕ್ಕೂ ಇವಾಗ ತಾವು ಲಡ್ಡು ತಿಂದ್ರ ಹೇಗಿದೆ ಟೇಸ್ಟ್? ಮೊದಲಿನ ಲಡ್ಡು ಇದು ಸೇಮ್ ಇದೆ, ಏನು ವ್ಯತ್ಯಾಸ ಏನೂ ಇಲ್ಲ. ಮೊದಲು ಏನಿತ್ತು ಅದೇ ಇದೆ ಲಡ್ಡುವಲ್ಲಿ. ಮೊದಲೇನಿತ್ತಲ್ಲ, ಈಗ ಮುಂಚೆ ಏನು ಮಾಡ್ತಾರೆ ಅದೇ ಟೇಸ್ಟ್ ಇದೆ ಲಡ್ಡುವಲ್ಲಿ. ಯಾವುದು ಗೊಂದಲ ಇಲ್ಲ, ಏನೂ ಕಲಬೆರಕೆ ಇಲ್ಲ. ಈಗ ತಿಂದಿರೋ ಲಡ್ಡು, ನಾವು ಮುಂಚೆ ತಿಂದಿರೋ ಲಡ್ಡುಗೆ ಈಗ ಕಲಬೆರಕೆ ಏನಿಲ್ಲ, ಶುದ್ಧ ಲಡ್ಡು ಇದೆ. ಈಗ ಸಾಕಷ್ಟು ಜನ ಭಕ್ತರು ಕೂಡ ಬಂದು ತಮ್ಮ ಅಭಿಪ್ರಾಯಗಳನ್ನ ಹೇಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಶಾಂತಿ ಹೋಮ ಪೂಜೆ ನಡೆದ ಬಳಿಕ ಒಂದಷ್ಟು ಧೈರ್ಯ ಬಂದಿದೆ. ಶ್ರೀನಿವಾಸನ ಒಂದು ಕೃಪೆ ಇದೆಲ್ಲ, ಅವರ ಎಲ್ಲವನ್ನು ಕೂಡ ಸರಿ ಮಾಡ್ತಾರೆ ಅನ್ನೋ ನಂಬಿಕೆ ಈಗ ಭಕ್ತರಲ್ಲಿ ಬಂದಿದೆ ಅಂದರೆ ತಪ್ಪಾಗೋದಿಲ್ಲ. ತಿರುಮಲದಿಂದ ಕ್ಯಾಮ್ರಾಮನ್ ಮುನಿಯಪ್ಪ ಜೊತೆ ರವಿಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಈ ನಡುವೆ ತಿರುಪತಿ ಲಡ್ಡು ಬಗ್ಗೆ ಭಕ್ತರಿಗೆ ಆತಂಕ ಬೇಡ ಅಂತ ಭಕ್ತರಲ್ಲಿ ಪ್ರಧಾನ ಅರ್ಚಕ ವೇಣುಗೋಪಾಲ್ ದೀಕ್ಷಿತ್ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇಡೀ ದೇವಾಲಯದಲ್ಲಿ ನಾವು ಪ್ರೋಕ್ಷಣೆಯನ್ನ ಮಾಡಿದ್ದೇವೆ, ಹಾಗಾಗಿ ಯಾವುದೇ ಆತಂಕ ಬೇಡ ಭಕ್ತರಿಗೆ ಎನ್ನುವಂತಹ ಅಭಯವನ್ನ ಕೊಟ್ಟಿದ್ದಾರೆ. ಇವತ್ತು ಇಡೀ ದಿನ ಶುದ್ಧೀಕರಣ ಕಾರ್ಯ ನಡೆಯಿತು. ಅದಾದ ಬಳಿಕ ಮಾತನಾಡಿದ್ರು. ಆ ಸಂದರ್ಭದಲ್ಲಿ ಪ್ರಧಾನ ಅರ್ಚಕ ವೇಣುಗೋಪಾಲ್ ದೀಕ್ಷಿತ್ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ, భక్తರಲ್ಲಿ ಯಾವುದೇ ఆతంక ಬೇಡ ಅಂತ. భక్తులందరూ ప్రశాంతంగా స్వామివారి ప్రసాదాలు నిరభ్యంతరంగా స్వీకరించవచ్చు. వారి మనసులో ఏదైనా సంకోచం ఉంటే వారి ఇంట్లో దీపారాధన చేసుకొని స్వామివారిని ప్రార్థన చేసుకొని
అష్టాక్షరి మంత్రము ద్వాదశాక్షరి మంత్రాన్ని వారి శక్త్యానుసారం ప్రార్థన చేసుకోవచ్చు. ఓం నమో నారాయణాయ, ఓం నమో భగవతే వాసుదేవాయ, ఆ మంత్రాలని వారి గృహంలో వారు జపించుకుంటే వారికి ఏమన్నా మనకు దోషం తగిలిందేమో అనే భావన ఉంటే ఆ దోషాలు కూడా తొలగిపోతాయి. భక్తులందరూ ప్రశాంతంగా స్వామివారి ప్రసాదాలు నిరభ్యంతరంగా స్వీకరించవచ్చు. వారి మనసులో ఏదైనా సంకోచం ఉంటే వారి ఇంట్లో దీపారాధన చేసుకొని స్వామివారిని ప్రార్థన చేసుకొని అష్టాక్షరి మంత్రము ద్వాదశాక్షరి మంత్రాన్ని వారి శక్త్యానుసారం ప్రార్థన చేసుకోవచ్చు. ఓం నమో నారాయణాయ, ఓం నమో భగవతే వాసుదేవాయ, ఆ మంత్రాలని వారి గృహంలో వారు జపించుకుంటే వారికి ఏమన్నా మనకు దోషం తగిలిందేమో అనే భావన ఉంటే ఆ దోషాలు కూడా తొలగిపోతాయి. ಭಕ್ತುలందరూ ಪ್ರಶಾಂತ. ಇನ್ನು ಲಡ್ಡು ಕಲಬೆರಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಒಬ್ಬ ಕ್ರಿಶ್ಚಿಯನ್ ಕೈಗೆ ಆಂಧ್ರ ಸಿಕ್ಕಿದ್ದಕ್ಕೆ ಕಲಬೆರಕೆಯಾಗಿದೆ ಅಂತ ಮೈಸೂರಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಲಡ್ಡುವಿಗೆ ಹಂದಿ, ದನದ ಕೊಬ್ಬು, ಮೀನಿನೆಣ್ಣೆ ಎಲ್ಲ ಹಾಕಿದ್ದಾರೆ ಅಂದ್ರೆ ಅವರ ಮನಸ್ಥಿತಿ ಹೇಗಿರಬಹುದು ಲೆಕ್ಕ ಹಾಕಿ. ಕರ್ನಾಟಕದಲ್ಲೂ ಇದು ಶುರುವಾಗೋ ಕಾಲ ದೂರ ಇಲ್ಲ ಅಂತಲೂ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮೈಸೂರಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ. ಒಂದು ರಾಜ್ಯ ಕ್ರೈಸ್ತನ ಕೈಗೆ ಸಿಕ್ತು. ಪವಿತ್ರವಾದಂತ ತಿರುಪತಿ ತಿಮ್ಮಪ್ಪನ ಲಡ್ಡುನಲ್ಲಿ ಹಂದಿ ಕೊಬ್ಬು, ದನದ ಕೊಬ್ಬು, ಮೀನಿನೆಣ್ಣೆಯನ್ನು ಹಾಕುವಂತಹ ಕುಕೃತ್ಯವನ್ನು ಮಾಡಿ ಇಡೀ ಹಿಂದೂಗಳ ನಂಬಿಕೆಗೆ ಹೊಡೆಯುವಂತ ಕೆಲಸವನ್ನ ಜಗನ್ಮೋಹನ್ ರೆಡ್ಡಿ ಎಂಬ ಕ್ರೈಸ್ತ ಮಾಡಿದ್ದಾನೆ. ಇನ್ನಾದರೂ ಕೂಡ ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕು. ನಾವು ಹಿಂದುತ್ವಕ್ಕೆ ಪರವಾಗಿರುವಂತವರು ಮುಸಲ್ಮಾನರ ಸಂಖ್ಯಾಬಾಹುಳ್ಯ ಮತ್ತು ಕ್ರಿಶ್ಚಿಯನ್ರ ಮತಾಂತರದ ಬಗ್ಗೆ ಮಾತನಾಡಬೇಕಾದ್ರೆ ನಮ್ಮ ಬಗ್ಗೆನೇ ಒಂದು ರೀತಿ ಅಬದ್ಧವಾದಾಗಿ ನುಡಿತಾ ಇದ್ದಂತ ಹಿಂದೂಗಳು ಇನ್ನಾದರೂ ಅರ್ಥ ಮಾಡ್ಕೊಳ್ಬೇಕು. ಮುಸಲ್ಮಾನರ ಕೈಗೆ, ಕ್ರೈಸ್ತರ ಕೈಗೆ ಒಂದೊಂದೇ ರಾಜ್ಯಗಳು ಹಿಂಗೆ ಹೋಗ್ತಾ ಇದ್ರೆ ಮುಂದೊಂದು ದಿನ ಭಾರತದಿಂದ ಹಿಂದೂಗಳೇ ಪಲಾಯನ ಮಾಡುವಂತಹ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ ಅನ್ನೋದನ್ನ ಇವತ್ತು ನೀವು ತಿರುಪತಿ ತಿಮ್ಮಪ್ಪನ ಲಡ್ಡುವಿನ ವಿಚಾರದಲ್ಲಿ ನಡೆದಿರುವಂತಹ ಘಟನೆಯನ್ನು ತಿಳ್ಕೊಂಡಾದ್ರೂ ಕೂಡ ಇವರು ಅರ್ಥವನ್ನು ಮಾಡ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ತಿಮ್ಮಪ್ಪನ ಪ್ರಸಾದದಲ್ಲಾದಂತಹ ಪ್ರಮಾದದ ಬಳಿಕ ರಾಜ್ಯದಲ್ಲಿ ಭಾರಿ ಎಚ್ಚರಿಕೆ ವಹಿಸಲಾಗ್ತಾ ಇದೆ. ರಾಜ್ಯದಲ್ಲೂ ಕೂಡ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಲರ್ಟ್ ಆಗಿರೋದು. ಅಂದ್ರೆ ಇಲ್ಲಿ ಯಾವ್ದಾದ್ರು ತುಪ್ಪದಲ್ಲಿ ಕಲಬೆರಕೆ ಮಾಡಿದ್ರೆ ಅಂತವರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೆ ಸಮರ ಸಾರಿದೆ ಇಲಾಖೆ. ಇವತ್ತಿನಿಂದ ರಾಜ್ಯಾದ್ಯಂತ ಸ್ಪೆಷಲ್ ಆಪರೇಷನ್ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯ ಆಯುಕ್ತ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ರಾಜ್ಯಾದ್ಯಂತ ಇವತ್ತು ಆರಂಭ ಆಗಿರುವಂಥದ್ದು. ನಂದಿನಿ ಹೊರತುಪಡಿಸಿ ಉಳಿದ ಈ ಅನುಮಾನ ಬಂದ ತುಪ್ಪಗಳ ಪರೀಕ್ಷೆಗೆ ಮುಂದಾಗ್ತಾ ಇದ್ದಾರೆ. ಬ್ರ್ಯಾಂಡ್ಗಳ ಹೆಸರಲ್ಲಿ ಕಲಬೆರಕೆ ತುಪ್ಪ ಯಾರಾದರೂ ಮಾರಾಟ ಮಾಡ್ತಾ ಇದ್ರೆ ಅಂಥವರ ವಿರುದ್ಧ ಸಮರ ಸಾರ್ತಾ ಇದೆ ಇಲಾಖೆ. ಕಲಬೆರಕೆ ತುಪ್ಪದ ಸ್ಯಾಂಪಲ್ ಪಡಿತಾರೆ, ಅದನ್ನ ಲ್ಯಾಬ್ ಟೆಸ್ಟಿಂಗ್ಗೆ ಕಳಿಸಲಾಗುತ್ತೆ. ಜೊತೆಗೆ ತಯಾರಿಕಾ ಪ್ರದೇಶಗಳಲ್ಲೆಲ್ಲ ಏನಾದರೂ ಸ್ವಚ್ಛತೆಗೆ ಆದ್ಯತೆ ಕೊಡದೇ ಇದ್ರೆ ಅಂಥವರಿಗೆ ಲೀಗಲ್ ನೋಟಿಸ್ ಕೊಡೋದಕ್ಕೆ, ದಂಡಾಸದ ಮೂಲಕ ಕಾನೂನ ಲಾಠಿ ಬೀಸೋದಕ್ಕೆ ಎಲ್ಲ ತಯಾರಿಯನ್ನು ನಡೆಸಲಾಗಿದ್ದು ಆರೋಗ್ಯ ಸಚಿವರು ಈಗಾಗಲೇ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ರು. ಅದರಂತೆ ಡ್ರೈವ್ ಶುರುವಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.